ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೇರ್ಕೇಸ್ ಟು ಸ್ಪೈಸಸ್. ಇವತ್ತು ನಾನು 10 ನಿಮಿಷದಲ್ಲಿ ದಿಢೀರಾಗಿ ರೆಡಿ ಮಾಡುವಂತಹ ಆರೋಗ್ಯದಾಯಕವಾದ ದೊಡ್ಡಪತ್ರೆ ಬಜ್ಜಿ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು ಮೊದಲಿಗೆ 1 ಬೌಲ್ ಕಡಲೆ ಪೌಡರ್ ತಗೊಳ್ತಾ ಇದ್ದೇನೆ. ಈವ್ನಿಂಗ್ ಟೀ ಜೊತೆ ಇದನ್ನು ಸರ್ವ್ ಮಾಡ್ಬೋದು. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ರೈಸ್ ಫ್ಲೋರ್ ತಗೊಳ್ತಾ ಇದ್ದೇನೆ. ರೈಸ್ ಫ್ಲೋರ್ ಹಾಕಿದರೆ ಬಜ್ಜಿ ಕ್ರಿಸ್ಪಿಯಾಗಿ ಬರ್ತದೆ. ಅರ್ಧ ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡರ್ ತಗೊಳ್ತಾ ಇದ್ದೇನೆ. ನಂತರ ಕಲರಿಗೋಸ್ಕರ 1/4 ಸ್ಪೂನ್ನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್. ನಂತರ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನಂತರ ಬಜ್ಜಿ ಉಬ್ಬಿ ಬರುವುದಕ್ಕೋಸ್ಕರ 1/4 ಸ್ಪೂನ್ನಷ್ಟು ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು 1 ಲೋಟದಷ್ಟು ನೀರನ್ನು ಹಾಕಿ ಹಿಟ್ಟಿನ ಅದಕ್ಕೆ ನಾನು ಕಲಿಸ್ತಾ ಇದ್ದೇನೆ. ಹಿಟ್ಟು ದಪ್ಪಗೆ ಇಡಬೇಕು. ದಪ್ಪಗೆ ಹಿಟ್ಟು ಇಟ್ಟರೆ ಬಜ್ಜಿ ಚೆನ್ನಾಗಿ ಬರ್ತದೆ, ಉಬ್ಬಿ ಬರ್ತದೆ. ದೊಡ್ಡಪತ್ರೆ ಎಲೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಇದರಲ್ಲಿ ಬೇರೆ ಬೇರೆ ರೆಸಿಪೀಸ್ ಮಾಡ್ತಾರೆ. ಬಜ್ಜಿ ಕೂಡ ತುಂಬ ಚೆನ್ನಾಗಿರ್ತದೆ. ಈಗ ನಾನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಸ್ವಲ್ಪ ನಾನೀಗ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ ಎಕ್ಸ್ಟ್ರಾ. ಈಗ ಒಂದ್ಸಲ ನಾವಿದನ್ನು ಚೆನ್ನಾಗಿ ಕಲಸೋಣ. ನಾನಿಲ್ಲಿ 1 ಲೋಟ ನೀರು ತಗೊಂಡಿದ್ದೆ. ಅದರಲ್ಲಿ 1 ಸ್ಪೂನ್ನಷ್ಟು ನೀರು ಮಾತ್ರ ಉಳಿಯಿತು. ದೊಡ್ಡಪತ್ರೆ ಎಲೆಯನ್ನು ದಿನ ತಿಂದರೆ ಗ್ಯಾಸ್ಟ್ರಿಕ್ ಕೂಡ ಕಡಿಮೆ ಆಗ್ತದೆ. ಮತ್ತು ಚಿಕ್ಕ ಮಕ್ಕಳಿಗೆ ಕಫಕ್ಕೆ ಕೂಡ ಇದನ್ನು ಯೂಸ್ ಮಾಡ್ತಾರೆ ಹೆಚ್ಚಿನವರು. ಹಿಟ್ಟು ನೋಡಿ ಇಷ್ಟು ದಪ್ಪಗೆ ಇಡಬೇಕು ನಾವು. ತುಂಬ ತೆಳು ಮಾಡಿದರೆ ಚೆನ್ನಾಗಿರೋದಿಲ್ಲ. ನಾನೊಂದು 10 ನಿಮಿಷ ಹಾಗೇನೆ ರೆಸ್ಟ್ ಮಾಡಲು ಬಿಡ್ತಾ ಇದ್ದೇನೆ. ನಾನು ದೊಡ್ಡಪತ್ರೆ ಒಂದು 10 ಎಲೆ ತಗೊಂಡಿದ್ದೇನೆ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈಗ ದೊಡ್ಡಪತ್ರೆ ಎಲೆಯ ತೊಟ್ಟನ್ನು ಹಿಡ್ಕೊಂಡು ಹಿಟ್ಟಿನಲ್ಲಿ ಮುಳುಗಿಸಿ ನಾವು ಒಂದೊಂದೇ ಎಣ್ಣೆಯಲ್ಲಿ ಬಿಡಬೇಕು. ಇದು ಫ್ರೈ ಆಗೋಕೆ ಕೂಡ ತುಂಬ ಟೈಮ್ ತಗೊಳ್ಳೋದಿಲ್ಲ, ಬೇಗನೆ ಆಗ್ತದೆ. ಒಂದು ಸೈಡ್ ಉಬ್ಬಿ ಬಂದ ಕೂಡಲೇ ನಾವು ಇನ್ನೊಂದು ಸೈಡನ್ನು ಟರ್ನ್ ಮಾಡಿ ಹಾಕಬೇಕು. ಈ ಎಲೆಯನ್ನು ಉಪ್ಪಿನೊಂದಿಗೆ ಜಗಿದು ತಿಂದರೆ ನಮ್ಮ ಜೀರ್ಣಶಕ್ತಿ ಕೂಡ ಹೆಚ್ಚಾಗ್ತದೆ. ಸ್ಕಿನ್ನಲ್ಲಿ ಏನಾದರೂ ಎಲರ್ಜಿ ಅಥವಾ ತುರಿಕೆ ಅಂತ ಅನಿಸಿದರೆ ಈ ಎಲೆಯ ರಸವನ್ನು ತೆಗೆದು ಆ ಜಾಗಕ್ಕೆ ನಾವು ಹಚ್ಚಿದರೆ ತುರಿಕೆ ಕೂಡ ಕಡಿಮೆ ಆಗ್ತದೆ. ಈ ಎಲೆಯ ಚಟ್ನಿ ಕೂಡ ತುಂಬ ಚೆನ್ನಾಗಿರ್ತದೆ. ಅದೇ ರೀತಿ ಚಿತ್ರಾನ್ನ ಕೂಡ ತುಂಬ ಚೆನ್ನಾಗಿರ್ತದೆ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಇದನ್ನು ತೆಗಿತಾ ಇದ್ದೇನೆ. ನೋಡಿ ಬಜ್ಜಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ದಿಢೀರನೆ ಆಗುವಂಥ ರೆಸಿಪಿ ಮತ್ತು ಹೆಲ್ದಿಯಾದ ರೆಸಿಪಿ. ಇದರಲ್ಲಿ ಜಾಸ್ತಿ ಕೆಲಸ ಕೂಡ ಏನೂ ಇಲ್ಲ. ದೊಡ್ಡಪತ್ರೆ ಎಲೆ ಎಲ್ಲರ ಮನೆಯಲ್ಲಿ ಇದ್ದೇ ಇರ್ತದೆ. ಇದನ್ನು ಈಸಿಯಾಗಿ ಬೆಳೆಸ್ಬೋದು ಕೂಡ. ಒಂದು ಚಿಕ್ಕ ಗೆಲ್ಲನ್ನು ನೆಟ್ಟರೆ ಕೂಡ ಅದು ತುಂಬ ದೊಡ್ಡದಾಗಿ ಬೆಳೀತದೆ. ಇದಕ್ಕೇನು ಹೆಚ್ಚು ಆರೈಕೆ ಕೂಡ ಬೇಡ, ಜಸ್ಟ್ ಒಂದು ನೀರು ಹಾಕಿದರೆ ಸಾಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.